ತಣ್ಣೀರುಬಾವಿ, ಪಣಂಬೂರು ಬೀಚ್ ಸೇರಿದಂತೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೀಚ್ಗಳಲ್ಲಿ ಮೂಲಭೂತ ಸೌಕರ್ಯದೊಂದಿಗೆ ಪ್ರವಾಸಿಗರನ್ನ ಸೆಳೆಯಲು ವಿಭಿನ್ನ ರೀತಿಯ ಕ್ರಮಗಳನ್ನು ರೂಪಿಸಲಾಗಿದೆ. ಪ್ರವಾಸಿಗರಿಗೆ ಮಂಗಳೂರಿನ ಒಳಗಡೆ ಇರುವ ಬೀಚ್ಗಳನ್ನು ಸಂಪರ್ಕಿಸಲು ಅನುಕೂಲವಾಗುವಂತೆ ಬಸ್ ವ್ಯವಸ್ಥೆಯ ಬಗ್ಗೆ ಸೆಪ್ಟೆಂಬರ್ 27ರಂದು ಪ್ರವಾಸೋದ್ಯಮ ದಿನದ ಅಂಗವಾಗಿ ನಡೆಯುವ ಸಭೆಯಲ್ಲಿ ಚರ್ಚಿಸಲಾಗುವುದೆಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾ ರಾಜೇಂದ್ರ ಕೆವಿ ಹೇಳಿದರು. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಆಯೋಜಿಸಲಾದ ಜಿಲ್ಲಾಧಿಕಾರಿ ಜೊತೆಗಿನ ಸಂವಾದ ಕಾರ್ಯಕ್ರಮದಲ್ಲಿ ಅವರು ಮಾಹಿತಿ ನೀಡಿದರು. ಕೊರೋನಾ ಎರಡನೇ ಅಲೆ ತಗ್ಗುತ್ತಿರುವಂತೆಯೇ ಜಿಲ್ಲೆಯಲ್ಲಿ ಸ್ಥಳೀಯ ಕಲಾವಿದರು ಹಾಗೂ ವ್ಯಾಪಾರಿಗಳಿಗೆ ವೇದಿಕೆಯ ಜೊತೆಗೆ ಜಿಲ್ಲೆಯ ಜನರಿಗೆ ವೀಕೆಂಡ್ ಮನೋರಂಜನೆಗೆ ಜಿಲ್ಲಾಡಳಿತ ಯೋಜನೆ ರೂಪಿಸಿದೆ. ವಾರಾಂತ್ಯದ ದಿನಗಳಲ್ಲಿ ನಿಗದಿತ ರಸ್ತೆಯುದ್ದಕ್ಕೂ ಸ್ಥಳೀಯ ಆಹಾರ, ಕರಕುಶಲ ವಸ್ತುಗಳು ಸೇರಿದಂತೆ ತಾತ್ಕಾಲಿಕ ವ್ಯಾಪಾರ ಮಳಿಗೆಗಳು ಹಾಗೂ ಸ್ಥಳೀಯ ಕಲಾವಿದರಿಂದ ಮನೋರಂಜನಾ ಕಾರ್ಯಕ್ರಮಗಳ ಮೂಲಕ ಜನರಿಗೆ ಮನೋರಂಜನೆಯ ಜೊತೆಗೆ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಯೋಜನೆ ರೂಪಿಸಲಾಗಿದೆ. ಈ ಉತ್ಸವ ವರ್ಷಪೂರ್ತಿ ನಿರಂತರವಾಗಿ ವಾರಾಂತ್ಯದಲ್ಲಿ ನಡೆಸಲು ಚಿಂತನೆ ಮಾಡಲಾಗಿದೆ. ಕೊರೋನಾ ಪಾಸಿಟಿವಿಟಿ ದರ ಇನ್ನಷ್ಟು ಕಡಿಮೆಯಾಗುವ ಜೊತೆಗೆ ಮೂರನೇ ಅಲೆಯ ಆತಂಕವಿಲ್ಲದಿದ್ದರೆ ಇದನ್ನು ಶೀಘ್ರದಲ್ಲೇ ಆರಂಭಿಸಲಾಗುವುದೆಂದು ಹೇಳಿದರು. ಬೆಂಗ್ರೆ ಬೀಚ್ನಲ್ಲಿ ಗಾಲ್ಫ್ ಕೋರ್ಸ್ಗಾಗಿ 2007-8ನೇ ಸಾಲಿನಲ್ಲಿ ಅಬೋಸ್ ಲಘುನಾ ಸಂಸ್ಥೆ ಟೆಂಡರ್ವನ್ನು ವಹಿಸಿದ್ದು, ಸಂಸ್ಥೆಗೆ ಇದೀಗ ಸಿಆರ್ಝೆಡ್ ಅನುಮತಿ ದೊರಕಿದೆ. ಇಲ್ಲಿ ಜಮೀನು ಒತ್ತುವರಿ ಸಮಸ್ಯೆ ಇರುವುದರಿಂದ ಅದಕ್ಕೆ ಸೂಕ್ತ ಕ್ರಮದೊಂದಿಗೆ ರೆಸಾರ್ಟ್ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಿದಾಗ ಸ್ಥಳೀಯ ಸುಮಾರು 800 ಮಂದಿಗೆ ಉದ್ಯೋಗವೂ ದೊರಕಲಿದೆ. ಈ ಕುರಿತಂತೆ ಕಳೆದ 2 ತಿಂಗಳ ಅವಧಿಯಲ್ಲಿ 6 ಸಭೆಗಳನ್ನು ನಡೆಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ರಾಜೇಂದ್ರ ಕೆವಿ ಹೇಳಿದರು. ಪಿಲಿಕುಳ ಜೈವಿಕ ಉದ್ಯಾನವನವಾಗಿದ್ದು ನೈಸರ್ಗಿಕ ರೀತಿಯಲ್ಲಿ ಇಲ್ಲಿ ಪ್ರಾಣಿ ಪಕ್ಷಿಗಳ ವಾಸಕ್ಕೆ ಅವಕಾಶವಿದೆ. ಈಗಿರುವ ವನ್ಯಜೀವಿಗಳಿಗೆ ವಿಶೇಷ ಆಕರ್ಷಣೆಯಾಗಿ ಜಿರಾಫೆ, ಜೀಬ್ರಾ ಹಾಗೂ ಆನೆಗಳನ್ನು ಸೇರ್ಪಡೆಗೊಳಿಸಲು ಚಿಂತಿಸಲಾಗಿದೆ. ಇದೇ ವೇಳೆ ಜಿಲ್ಲೆಯ ಪ್ರಮುಖ ಆಕರ್ಷಣೆಯಾದ ಕಂಬಳವನ್ನು ಪಿಲಿಕುಳದಲ್ಲಿ ಮತ್ತೆ ನಡೆಸುವುದು, ನದಿ ಉತ್ಸವವನ್ನು ಆರಂಭಿಸುವ ಬಗ್ಗೆಯೂ ಆಲೋಚನೆ ಇದೆ ಎಂದು ಹೇಳಿದರು. ಬೆಂಗ್ರೆ ಬೀಚ್ ಒಳಗಡೆ ಏನು ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟ್ರು ಮತ್ತು ಗಾಲ್ಫ್ ಕೋರ್ಸು ಮತ್ತು ಬೇರೆ ಬೇರೆ ರೀತಿಯಾದಂಥ ಒಂದು 135 ಎಕರೆ ಇದರೊಳಗಡೆ ಅದಕ್ಕೆ ಸಂಬಂಧಪಟ್ಟ ಹಾಗೆ 2007-8 ಒಳಗಡೆ ಗ್ಲೋಬಲ್ ಟೆಂಡರ್ ಒಳಗಡೆ ಆಗಿರೋದು ಒಂದರಲ್ಲಿ ಅವರಿಗೆ ಲಾಸ್ಟ್ 2 ವರ್ಷಗಳ ಹಿಂದೆ ಅವರಿಗೆ ಸಿಆರ್ಝೆಡ್ ಕ್ಲಿಯರೆನ್ಸ್ ಸಿಕ್ಕಿದೆ. ಆ ಟೂರಿಸಂ ಆ್ಯಕ್ಟಿವಿಟಿ ಅಲ್ಲಿ ನಮಗೆ ಒಂದು ಕನ್ವೆನ್ಷನ್ ಸೆಂಟರು, ಗಾಲ್ಫ್ ಇದ್ರದ್ದು ಮತ್ತು ಬೇರೆ ಬೇರೆ ರೀತಿಯಾದಂಥ ರೆಸಾರ್ಟ್ಸ್ಗಳು ಆ ಥರ ಬಂದರೆ ಆ ಲೋಕಲಿನೂ ಕೂಡ ಅರೌಂಡ್ 700 to 800 ಉದ್ಯೋಗ ಸೃಷ್ಟಿಯಾಗೋ ಚಾನ್ಸಸ್ ಕೂಡ ಇದೆ. ಹಾಗಾಗಿ ಆ ಪಾಯಿಂಟನ್ನು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಭಾಳ ಆ್ಯಕ್ಟಿವ್ ಆಗಿ ಫಾಲೋ ಅಪ್ ಮಾಡ್ತಾ ಇದ್ವಿ. ನಮ್ಮಿಂದನೇ ಒಂದು ಸರ್ಫಿಂಗ್ ಸ್ಕೂಲನ್ನು ಇದನ್ನು ಮಾಡೋದ್ರ ಬಗ್ಗೆ ಸರ್ಫಿಂಗ್ ಸ್ಕೂಲ್ಸು ಬೋತ್ ತಣ್ಣೀರುಬಾವಿ ಮತ್ತು ಸಸೀದ್ಲು ಎರಡೂ ಕಡೆಗಳಲ್ಲೂ ಕೂಡ ಅದು ಪ್ರಸ್ತಾವನೆಗಳು ಇದೆ. ಇಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದ್ದು, ಇಲ್ಲಿ ಮೇಜರ್ ಪೋರ್ಟ್ ಇದ್ದು, ಇಲ್ಲಿ ಬಂದಿರೋ ಜನ ಟ್ಯಾಕ್ಸಿ ಮಾಡಿಕೊಂಡು ಬೇಕಲ್ಲಿಗೆ ಹೋಗುವಂಥದ್ದು, ಉಡುಪಿಗೆ ಹೋಗುವಂಥದ್ದು ಡೆಫಿನೆಟ್ಲಿ ಇಟ್ಸ್ ನಾಟ್ ಎ ಗುಡ್ ಫಾರ್ ಲೋಕಲ್ ರೀಜನ್. ಇಲ್ಲಿ ನಾನು ತಾಜ್ ಬೇಕಲ್ ಇವ್ರ ಹತ್ರ ಮಾಡಬೇಕಾದ್ರೆ ಇಲ್ಲಿಂದ ಟ್ಯಾಕ್ಸಿಗೆ ಹೋಗೋದಕ್ಕೆ 4,000 ಕೊಡಬೇಕಾಗುತ್ತೆ. ಅಂಥದ್ರಲ್ಲಿ ನಮ್ಮಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಟ್ಕೊಂಡು ಅಲ್ಲಿಗೆ ಹೋಗುವಂಥದ್ದು ಇಟ್ಸ್ ನಾಟ್ ಎ ಗುಡ್ ಥಿಂಗ್. ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನಿಂದ ಭಾಳ ಕ್ಲಿಯರ್ ಕಟ್ ಪ್ಲ್ಯಾನ್ ಇದೆ. ಒಂದು ತಣ್ಣೀರುಬಾವಿ ಸ್ಟ್ರೆಚ್ ಒಳಗಡೆನೂ ಕೂಡ ಅಲ್ಲೂ ಕೂಡ ವೈದರ್ ಜಂಗಲ್ ಲಾಡ್ಜಸ್ ಅಥವಾ ಪ್ರೈವೇಟ್ ಪಾರ್ಟಿಸಿಪೇಷನಿಂದ ನಾವೇನು ಸಿಆರ್ಝೆಡ್ ಕಾಂಪ್ಲೈನ್ಸನ್ನು ಮಾಡಿಕೊಂಡು ಪರ್ಮನೆಂಟಾಗಿ ಇಲ್ಲದೇ ಇರುವಂಥ ಸ್ಟ್ರಕ್ಚರ್ಸ್ಗಳನ್ನು ಅಲ್ಲಿ ಒಂದೊಂದು ಹಟ್ಸ್ಗಳ ಟೈಪಲ್ಲಿ ಆಗಿರ್ಬೋದು ಅಥವಾ ಕಾಟೇಜ್ ಟೈಪಲ್ಲಿ ಆಗಿರ್ಬೋದು, ವಿತೌಟ್ ಫೌಂಡೇಶನ್ ಇಲ್ಲದೇ ಅಲ್ಲೇ ಟ್ರೆಡಿಷ್ನಲ್ ಆಗಿ ಮಾಡಿರುವಂಥದ್ದು ರಿಲಿಜಿಯಸ್ ಸ್ಟ್ರಕ್ಚರ್ಸ್ಗಳಿದ್ದಾವೆ. ಒಂದು ಹಿಂದೂ ಧಾರ್ಮಿಕ ಟೆಂಪಲ್ಸ್ಗಳಾಗಿರ್ಬೋದು ಮತ್ತು ಓಲ್ಡ್ ಚರ್ಚಸ್ಗಳಾಗಿರ್ಬೋದು ಮತ್ತು ಫೇಮಸ್ ಆಗಿರುವಂಥ ದರ್ಗಾಗಳಾಗಿರ್ಬೋದು, ಇವೆಲ್ಲವೂ ಕೂಡ ಒಂದೊಂದು ಹೋಟೆಲ್ ಇಂಡಸ್ಟ್ರಿಯವರ ಮುಖಾಂತರ ಅದನ್ನು ಪ್ರೊಜೆಕ್ಟ್ ಮಾಡ್ಕೊಳ್ಳೋ ಹಾಗೆ ಮತ್ತು ಬೇರೆ ಬೇರೆ ರೀತಿಯಾದಂತಹ ಏರ್ಪೋರ್ಟ್ಗಳಲ್ಲಿ ನಾವು ಏರ್ಪೋರ್ಟ್ನವ್ರಿಗೂ ಕೂಡ ನಮ್ಮ ಏರೋಡ್ರೋಮ್ ಅಡ್ವೈಸರಿ ಕಮಿಟಿ ಒಳಗಡೆ ನಾನು ಅವರಿಗೆ ಡೈರೆಕ್ಷನ್ಸ್ ಹೇಳಿದ್ದೀನಿ. ಅದನ್ನು ನೆಕ್ಸ್ಟು ಫಾಲೋಅಪ್ ಕೂಡ ಮಾಡಿಸ್ತೀವಿ. ಬೇರೆ ಬೇರೆ ಏರ್ಪೋರ್ಟ್ಗಳಲ್ಲಿ ನಮ್ಮ ದಕ್ಷಿಣ ಕನ್ನಡದ ಏನು ಅಟ್ರಾಕ್ಷನ್ಸ್ಗಳಿದ್ದಾವೆ ಅದರದ್ದು ಫೋಟೋಸ್ನ ಮತ್ತು ಮಿನಿಯೇಚರ್ಸ್ಗಳನ್ನ ಮಾಡಿ ಆಯಾ ಏರ್ಪೋರ್ಟ್ಸ್ಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡೋದಕ್ಕೆ ಕ್ರಮ ವಹಿಸಬೇಕು. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಸಿಂದಾಜೆ ಸ್ವಾಗತಿಸಿದರು. ಹರೀಶ್ ಮೋಟುಕಾನ ಕಾರ್ಯಕ್ರಮವನ್ನು ನಿರೂಪಿಸಿದರು. ಶರಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.